ಪರಿಶಿಷ್ಟ ಜಾತಿ ಗಣತಿ ಸರ್ವೆಯಲ್ಲಿ ಭಾರಿ ಕಳ್ಳಾಟಗಳಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀವಿ. ಆ ಮೆಗಾ ರಿಯಾಲಿಟಿ ಚೆಕ್ ಅಲ್ಲಿ ಎಲ್ಲವೂ ಕೂಡ ಬಟಾ ಬಯಲಾಗ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೇವಲ ಬೆಂಗಳೂರಲ್ಲಿ ಮಾತ್ರ ಈ ರೀತಿ ಆಗ್ತಾ ಇದೆ ಅನ್ಕೊಂಡ್ರ? ಖಂಡಿತ ಇಲ್ಲ. ಪ್ರತಿಯೊಂದು ಕಡೆಯಲ್ಲೂ ಇದೇ ಕಳ್ಳಾಟ. ಕೆಲವೊಂದು ಕಡೆಗೆ ಸಿಬ್ಬಂದಿ ಹೋಗೋದೇ ಇಲ್ಲ, ಸ್ಟಿಕ್ಕರೇ ಇಲ್ಲ, ಅವ್ರ ಪ್ರಶ್ನೆನೇ ಮಾಡಲ್ಲ. ಇಂಥದ್ದೆಲ್ಲ ನಡೀತಾ ಇದೆ. ಆ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾಗಿ ಆಗ್ತಾ ಇದೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದೇ ರೀತಿ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಈ ಸರ್ವೆಯ ಮೋಸದಾಟ ಬಯಲಿಗೆ ಬಂದಿದೆ. ಮನೆಗಳಿಗೆ ಭೇಟಿ ಕೊಟ್ಟಿಲ್ಲ, ಮನೆಗಳಿಗೆ ಭೇಟಿ ಕೊಡದೇನೆ ಈ ಸರ್ವೆಯನ್ನ ಮಾಡ್ತಾ ಇದ್ದಾರೆ. ಅದು ಹೇಗೆ? ಭೇಟಿನೇ ಕೊಟ್ಟಿಲ್ಲ, ಭೇಟಿ ಕೊಡದೆ ಸರ್ವೆಯನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆಗಳಿಗೆ ಭೇಟಿನೇ ಕೊಟ್ಟಿಲ್ಲ, ಭೇಟಿ ಕೊಡದೆ ಕಳ್ಳಾಟ. ಈ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸಿಟ್ಟು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ವಿಯಸ್ಲಿ ಕೋಪ ಬರುತ್ತೆ. ಬಂದು ಕೇಳಲಿಲ್ಲ, ಪ್ರಶ್ನೆ ಮಾಡಿಲ್ಲ, ಸ್ಟಿಕ್ಕರ್ ಅಂಟಿಸೇ ಇಲ್ಲ. ಈ ಎಲ್ಲ ಮನೆಗಳಿಗೆ ಪ್ರಶ್ನೆಗಳನ್ನ ಮಾಡಿದ್ದಾರೆ, ಆದ್ರೆ ಸ್ಟಿಕ್ಕರ್ ಅಂಟಿಸಲಿಲ್ಲ. ಅಂಬೇಡ್ಕರ್ ಕಾಲೋನಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯವರಿಗೆ ಮೀಸಲಾತಿಯನ್ನು ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಈಗಾಗಲೇ ಜಾತಿ ಸಮೀಕ್ಷೆಯನ್ನು ಕೂಡ ನಡೆಸಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಜಾತಿ ಸಮೀಕ್ಷೆ ನಡೆದಿದೆ, ನಿಜವಾಗಿ ಇಲ್ಲಿ ಜಾತಿ ಸಮೀಕ್ಷೆ ನಡೆದಿದೆಯಾ ಇಲ್ಲೋ ಎಂಬುದರ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾಯಿದ್ದೇನೆ. ಇದಕ್ಕೋಸ್ಕರ ನಾನು ಕಾರವಾರ ತಾಲೂಕಿನ ನಂದನಗರದ ಅಂಬೇಡ್ಕರ್ ಕಾಲೋನಿಗೆ ಆಗಮಿಸಿದ್ದೇನೆ. ನೋಡ್ತಾ ಇರ್ಬೋದು, ಒಂದು ಮನೆಯ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ಕೂಡ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಬೆಳವಣಿಗೆ ಆಗಿದೆ ಎಂಬ ಮಾಹಿತಿಯನ್ನು ಜನರಿಂದ ಕಲೆ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಇಲ್ಲಿಂದ ಜನರ ಜೀವನ ಶೈಲಿಯನ್ನು ಗಮನಿಸಿದ್ವಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬೆಳಗಿನ ಸಂದರ್ಭದಲ್ಲೇ ಇಲ್ಲಿನ ನಾಗರಿಕರು ಒಂದು ಬೆತ್ತದ ಒಂದು ಕೆಲಸವನ್ನು ಮಾಡೋದ್ರ ಮೂಲಕ, ಮನೆ ಬಳಕೆ ಭತ್ತದ ಕೆಲಸವನ್ನು ತಾವು ನಂಬಿಕೊಂಡು ಬಂದಿರುವಂತಹ ಕುಲಕಸುಬನ್ನು ಮಾಡುವುದರ ಮೂಲಕ ಜೀವನ ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದವರೇ ಇದ್ದಿರುವಂಥದ್ದು. ಕಳೆದ ಮೇ ತಿಂಗಳ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮೀಸಲಾತಿಯನ್ನು ಜಾರಿಗೊಳಿಸುವ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಒಂದು ಸಮೀಕ್ಷೆಗೆ ನಿರ್ದೇಶನ ನೀಡಿತು. ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ರಚಿಸಿರುವ ಆಯೋಗದ ನಿರ್ದೇಶನಂತೆ ಈ ಒಂದು ಸಮೀಕ್ಷೆ ಕೂಡ ನಡೆದಿದೆ. ಗಮನಿಸಬಹುದು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಕೂಡ ಮನೆಗಳಲ್ಲಿ ಸ್ಟಿಕ್ಕರ್ ಅಂಟಿಸ್ತಾರೆ ಎಂಬ ಮಾಹಿತಿ ಕೂಡ ನಮ್ಮದು. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮೀಕ್ಷೆ ಮುಗಿದರೂ ಕೂಡ ಮನೆಯ ಬಾಗಿಲಿಗೆ, ಗೋಡೆಗೆ ಯಾವುದೇ ಒಂದು ಸ್ಟಿಕ್ಕರನ್ನು ಅಂಟಿಸಿರುವ ದೃಶ್ಯ ಕೂಡ ಕಾಣೋದಿಲ್ಲ. ಆದರೆ ಜನರು ಹೇಳುವ ಪ್ರಕಾರ ಈಗಾಗಲೇ ಜಾತಿ ಸಮೀಕ್ಷೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಬ್ಬಂದಿಗಳು ಬಂದಿದ್ದರು. ಮನೆಯ ಮಾಹಿತಿಯನ್ನು ಮತ್ತು ಕುಟುಂಬಸ್ಥರ ಮಾಹಿತಿಯನ್ನು ಮತ್ತು ಉದ್ಯೋಗದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಮತ್ತು ಆರ್ಥಿಕವಾಗಿ ಯಾವ ರೀತಿಯಾಗಿ ಹಿಂದುಳಿದಿದ್ದಾರೆ ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡಿರುವ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳು, ಕಾರವಾರ ಆಗಿರ್ಬೋದು, ಕುಮಟಾ ಆಗಿರ್ಬೋದು, ಶಿರ್ಸಿ, ಹೊನ್ನಾವರ, ಭಟ್ಕಳ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿರುವಂತಹ ಪರಿಶಿಷ್ಟ ಜಾತಿ ಸಮುದಾಯದವರ ಮನೆಗೆ ಆಗಮಿಸಿದಂಥ ಸಿಬ್ಬಂದಿಗಳು ಆನ್ಲೈನ್ ಮೂಲಕ ಮತ್ತು ಆಫ್ಲೈನ್ಗಳ ಮೂಲಕ ಸಮೀಕ್ಷೆಯನ್ನು ಕೂಡ ನಡೆಸಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರ ಒಂದು ಶೈಕ್ಷಣಿಕ ಈ ಹಿಂದೆ ಯಾವ ರೀತಿ ಪರಿಸ್ಥಿತಿ, ಅವರ ಕುಟುಂಬದ ಪರಿಸ್ಥಿತಿ ಯಾವ ರೀತಿ, ಈಗ ಯಾವ ರೀತಿಯಾಗಿದ್ದಾರೆ ಮತ್ತು ಈ ಹಿಂದೆ ಸಾಮಾಜಿಕ ಒಂದು ಸ್ಥಾನಮಾನ, ಸಾಮಾಜಿಕವಾಗಿ ಏನಾದರೂ ಅನ್ಯಾಯವನ್ನು ಎದುರಿಸಿದ್ರ, ಈಗ ಮತ್ತು ಅವರ ಸಾಮಾಜಿಕ ಸ್ಥಿತಿ ಯಾವ ರೀತಿಯಾಗಿದೆ, ಆರ್ಥಿಕ ಪರಿಸ್ಥಿತಿ ಹೇಗಿದೆ ಮತ್ತು ಅವರ ಶೈಕ್ಷಣಿಕ ಅಂದರೆ ಅವರ ಕುಟುಂಬದವರು ಏನಾದರೂ ಸರ್ಕಾರಿ ನೌಕರಲ್ಲಿ ಇದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಎಂಬ ವಿಷಯವನ್ನು ಸಂಬಂಧಪಟ್ಟವರು ಹೇಳಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ಕಳೆದ ಮೇ ತಿಂಗಳಿನಲ್ಲಿಯೇ ಜಾತಿ ಸಮೀಕ್ಷೆ ಮುಗಿಸಲಾಗಿದೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿ ಮನೆಗಳಲ್ಲೂ ಕೂಡ ಹೇಳುವ ಪ್ರಕಾರ ಮೇ ತಿಂಗಳ ಸಂದರ್ಭದಲ್ಲಿ ಈ ಹಿಂದೆಯೇ ಜಾತಿ ಸಮೀಕ್ಷೆಯನ್ನು ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಇಲ್ಲಿನ ನಾಗರಿಕರು ನೀಡ್ತಾ ಇದ್ದಾರೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ನೂರಾರು ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದಿದೆ, ಉಪಜಾತಿಗಳಿವೆ. ರಾಜ್ಯ ಸರ್ಕಾರ ಈಗಾಗಲೇ ಈ ಒಂದು ಜಾತಿ ಸಮೀಕ್ಷೆಯನ್ನು ಮಾಡೋದರ ಮೂಲಕ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗೌರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಪರಿಶಿಷ್ಟ ಜಾತಿ ಗಣತಿ ಸರ್ವೆಯಲ್ಲಿ ಭಾರಿ ಕಳ್ಳಾಟಗಳಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀವಿ. ಆ ಮೆಗಾ ರಿಯಾಲಿಟಿ ಚೆಕ್ ಅಲ್ಲಿ ಎಲ್ಲವೂ ಕೂಡ ಬಟಾ ಬಯಲಾಗ್ತಾ ಇದೆ.
ಪ್ರತಿ ಜಿಲ್ಲೆಯಲ್ಲೂ ಕೂಡ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೇವಲ ಬೆಂಗಳೂರಲ್ಲಿ ಮಾತ್ರ ಈ ರೀತಿ ಆಗ್ತಾ ಇದೆ ಅನ್ಕೊಂಡ್ರ? ಖಂಡಿತ ಇಲ್ಲ. ಪ್ರತಿಯೊಂದು ಕಡೆಯಲ್ಲೂ ಇದೇ ಕಳ್ಳಾಟ. ಕೆಲವೊಂದು ಕಡೆಗೆ ಸಿಬ್ಬಂದಿ ಹೋಗೋದೇ ಇಲ್ಲ, ಸ್ಟಿಕ್ಕರೇ ಇಲ್ಲ, ಅವ್ರ ಪ್ರಶ್ನೆನೇ ಮಾಡಲ್ಲ, ಇಂಥದ್ದೆಲ್ಲ ನಡೀತಾ ಇದೆ. ಆ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾಗಿ ಆಗ್ತಾ ಇದೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದೇ ರೀತಿ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಈ ಸರ್ವೆಯ ಮೋಸದಾಟ ಬಯಲಿಗೆ ಬಂದಿದೆ. ಮನೆಗಳಿಗೆ ಭೇಟಿ ಕೊಟ್ಟಿಲ್ಲ, ಮನೆಗಳಿಗೆ ಭೇಟಿ ಕೊಡದೇನೆ ಈ ಸರ್ವೆಯನ್ನ ಮಾಡ್ತಾ ಇದ್ದಾರೆ. ಅದು ಹೇಗೆ? ಭೇಟಿನೇ ಕೊಟ್ಟಿಲ್ಲ, ಭೇಟಿ ಕೊಡದೆ ಸರ್ವೆಯನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆಗಳಿಗೆ ಭೇಟಿನೇ ಕೊಟ್ಟಿಲ್ಲ, ಭೇಟಿ ಕೊಡದೆ ಕಳ್ಳಾಟ. ಈ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸಿಟ್ಟು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ವಿಯಸ್ಲಿ ಕೋಪ ಬರುತ್ತೆ. ಬಂದು ಕೇಳಲಿಲ್ಲ, ಪ್ರಶ್ನೆ ಮಾಡಿಲ್ಲ, ಸ್ಟಿಕ್ಕರ್ ಅಂಟಿಸೇ ಇಲ್ಲ. ಈ ಎಲ್ಲ ಮನೆಗಳಿಗೆ ಪ್ರಶ್ನೆಗಳನ್ನ ಮಾಡಿದ್ದಾರೆ, ಆದ್ರೆ ಸ್ಟಿಕ್ಕರ್ ಅಂಟಿಸಲಿಲ್ಲ. ಅಂಬೇಡ್ಕರ್ ಕಾಲೋನಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯವರಿಗೆ ಮೀಸಲಾತಿಯನ್ನು ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಈಗಾಗಲೇ ಜಾತಿ ಸಮೀಕ್ಷೆಯನ್ನು ಕೂಡ ನಡೆಸಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಜಾತಿ ಸಮೀಕ್ಷೆ ನಡೆದಿದೆ, ನಿಜವಾಗಿ ಇಲ್ಲಿ ಜಾತಿ ಸಮೀಕ್ಷೆ ನಡೆದಿದೆಯಾ ಇಲ್ಲೋ ಎಂಬುದರ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ದೇನೆ. ಇದಕ್ಕೋಸ್ಕರ ನಾನು ಕಾರವಾರ ತಾಲೂಕಿನ ನಂದನಗರದ ಅಂಬೇಡ್ಕರ್ ಕಾಲೋನಿಗೆ ಆಗಮಿಸಿದ್ದೇನೆ. ನೋಡ್ತಾ ಇರ್ಬೋದು, ಒಂದು ಮನೆಯ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ಕೂಡ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಬೆಳವಣಿಗೆ ಆಗಿದೆ ಎಂಬ ಮಾಹಿತಿಯನ್ನು ಜನರಿಂದ ಕಲೆ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಇಲ್ಲಿಂದ ಜನರ ಜೀವನ ಶೈಲಿಯನ್ನು ಗಮನಿಸಿದ್ವಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬೆಳಗಿನ ಸಂದರ್ಭದಲ್ಲೇ ಇಲ್ಲಿನ ನಾಗರಿಕರು ಒಂದು ಬೆತ್ತದ ಒಂದು ಕೆಲಸವನ್ನು ಮಾಡೋದ್ರ ಮೂಲಕ, ಮನೆ ಬಳಕೆ ಭತ್ತದ ಕೆಲಸವನ್ನು ತಾವು ನಂಬಿಕೊಂಡು ಬಂದಿರುವಂತಹ ಕುಲಕಸುಬನ್ನು ಮಾಡೋದ್ರ ಮೂಲಕ ಜೀವನ ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದವರೇ ಇದ್ದಿರುವಂಥದ್ದು. ಕಳೆದ ಮೇ ತಿಂಗಳ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮೀಸಲಾತಿಯನ್ನು ಜಾರಿಗೊಳಿಸುವ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಒಂದು ಸಮೀಕ್ಷೆಗೆ ನಿರ್ದೇಶನ ನೀಡಿತು. ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ರಚಿಸಿರುವ ಆಯೋಗದ ನಿರ್ದೇಶನಂತೆ ಈ ಒಂದು ಸಮೀಕ್ಷೆ ಕೂಡ ನಡೆದಿದೆ. ಗಮನಿಸಬಹುದು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಕೂಡ ಮನೆಗಳಲ್ಲಿ ಸ್ಟಿಕ್ಕರ್ ಅಂಟಿಸ್ತಾರೆ ಎಂಬ ಮಾಹಿತಿ ಕೂಡ ನಮ್ಮದು. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮೀಕ್ಷೆ ಮುಗಿದರೂ ಕೂಡ ಮನೆಯ ಬಾಗಿಲಿಗೆ, ಗೋಡೆಗೆ ಯಾವುದೇ ಒಂದು ಸ್ಟಿಕ್ಕರನ್ನು ಅಂಟಿಸಿರುವ ದೃಶ್ಯ ಕೂಡ ಕಾಣೋದಿಲ್ಲ. ಆದರೆ ಜನರು ಹೇಳುವ ಪ್ರಕಾರ ಈಗಾಗಲೇ ಜಾತಿ ಸಮೀಕ್ಷೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಬ್ಬಂದಿಗಳು ಬಂದಿದ್ದರು. ಮನೆಯ ಮಾಹಿತಿಯನ್ನು ಮತ್ತು ಕುಟುಂಬಸ್ಥರ ಮಾಹಿತಿಯನ್ನು ಮತ್ತು ಉದ್ಯೋಗದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಮತ್ತು ಆರ್ಥಿಕವಾಗಿ ಯಾವ ರೀತಿಯಾಗಿ ಮುಂದುವರಿದಿದ್ದಾರೆ, ಹಿಂದುಳಿದಿದ್ದಾರೆ ಮತ್ತು